ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡುವುದನ್ನ ತಾವು ಸಹಿಸಕ್ಕೆ ಸಾಧ್ಯ ಇಲ್ಲ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಜಗಜೀವನ್ ರಾಮ್ ಅವರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅದಕ್ಕೂ ಸಹ ಕಲ್ಲು ಹಾಕುವಂತ ಪ್ರಯತ್ನವನ್ನ ನೀವು ಮಾಡಿದ್ರಿ. ಹೀಗೆ ಎಲ್ಲ ಸಂದರ್ಭದಲ್ಲೂ ಸಹ ಶೋಷಿತ ಪೀಡಿತ ನಮ್ಮ ಬಂಧುಗಳಿಗೆ ಒಂದಲ್ಲ ಒಂದು ರೀತಿ ಅನ್ಯಾಯ ಮಾಡ್ಕೊಂಡು ಬಂದ್ರು ಈ ಕಾಂಗ್ರೆಸ್ನವರು. ಯಾರ್ರೀ ರಾಹುಲ್ ಗಾಂಧಿ? ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡುವಂತ ಧೈರ್ಯ ನಿನಗೆ ಎಲ್ಲಿಂದ ಬಂತು? ಹುಷಾರ್. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡುವಂತ ಧೈರ್ಯ ನಿನಗೆ ಎಲ್ಲಿಂದ ಬಂತು? ಹುಷಾರ್. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನೀನು ಹಗುರವಾಗಿ ಮಾತನಾಡಿದ್ರೆ ದೇಶದ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಈ ರೀತಿ ಹಗುರವಾದ ಮಾತನ್ನು ಆಡೋದ್ರ ಮೂಲಕ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಬರುತ್ತೆ, ಟಿವಿಲಿ ನಿಮ್ಮ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆನೂ ಹಗುರವಾಗಿ ಮಾತನಾಡುವಂತ ಧೈರ್ಯ ಮಾಡ್ತಾ ಇರುವಂತ ಈ ರಾಹುಲ್ ಗಾಂಧಿ ಅಂಡ್ ಕಂಪನಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ ಲಕ್ಷ ಅಂತರದಲ್ಲಿ ನೀವು ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾಗಿದೆ. ಬಂಧುಗಳೇ, ಮೋದಿ ಅವರು ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಕೊನೆಯದಾಗಿ ನನ್ನ ಪ್ರಾರ್ಥನೆ ಇಷ್ಟೇನೆ, ದಯಮಾಡಿ ಗಮನ ಹರಿಸಿ. ನೀವು ನಿಜವಾಗೂ ಸಹ ಈ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು, ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಇವತ್ತೇನು ಇಷ್ಟು ದೊಡ್ಡ ಸಮೂಹ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಉರಿ ಬಿಸಿನಲ್ಲಿ ಸೇರಿದ್ದೀರಾ. 23ನೇ ತಾರೀಕು ಚುನಾವಣೆ, ನಾಳೆ ನಾಡಿದ್ದು 2 ದಿವಸ ನೀವು ಪ್ರಚಾರ ಮಾಡಬಹುದು. 22, 23 ಪ್ರಚಾರ ಮಾಡಕ್ ಬರೋಲ್ಲ, ನಿಮ್ಗೆ ಗೊತ್ತಿದೆ. ಆದ್ರಿಂದ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲಿಂದ ಹೋದ ತಕ್ಷಣ ನಿಮ್ಮ ಬೂತ್ಗಳಲ್ಲಿ ಕನಿಷ್ಠ ಒಂದು 20 ಮನೆ ಕಾಂಗ್ರೆಸ್ ಜೆಡಿಎಸ್ ಅಂತ ಹೇಳಿ ಇನ್ನೂ ಆ ಕಡೆ ಈ ಕಡೆ ನೋಡ್ತಿರುವಂತವ್ರನ್ನ ನೀವು ಬಿಜೆಪಿಯ ಬೆಂಬಲಿಗರಾಗಿ